As India approaches its centenary of independence in 2047, the Government of India laid out an ambitious roadmap called as Vikasit Bharat 2047. The main objectives of Ayurveda in 2047 are promote Ayurveda into mainstream globally, to reduce the burden of diseases and its morbidity and mortality, explore the potential of Ayurveda to contribute towards national health programs and national health policies. हमारा संकल्प विकसित भारत. Now let's move forward to the year 2047 itself, a world where these ideas have become reality. ಇಲ್ಲಿ ಕೇಳಿ ಮಕ್ಕಳ, ಮೊನ್ನೆ ಪುಷ್ಯ ನಕ್ಷತ್ರದ ದಿನ ನೀವೆಲ್ಲ ಸ್ವರ್ಣ ಬಿಂದು ಹಾಕಿಸ್ಕೊಂಡ್ರಲ್ವಾ, ಅದೇ ತರ ಇವಾಗ ಗೌರ್ಮೆಂಟ್ ಇಂದ ರೂಲ್ಸ್ ಬಂದಿದೆ 7 ಕ್ಲಾಸ್ ತಗೊಳ್ಬೇಕು ಅಂತ. ಇದೇನ್ ಮಾಡುತ್ತೆ ಅಂತ ಅಂದ್ರೆ ಜ್ವರ, ಕೆಮ್ಮು ಎಲ್ಲ ಪದೇ ಪದೇ ಬರ್ದಿರೋದ್ರ ನೋಡ್ಕೊಳ್ಳುತ್ತೆ. ಇದು ಇಮ್ಯುನಿಟಿ ಬೂಸ್ಟ್, ಪದೇ ಪದೇ ಶೀತ ಕೆಮ್ಮು ಎಲ್ಲ ಬರ್ದಿರೋದ್ರ Today's topic is Introduction to Ayurveda. So ಆಯುರ್ವೇದದಲ್ಲಿ ಏನೇನು ಬರುತ್ತೆ ಅಂತ ಅಂದ್ರೆ 3 ದೋಷಗಳು ಬರುತ್ತೆ. ವಾತ ಪಿತ್ತ ಕಫ ಅಂತ ಕೇಳಿದ್ದೀರಾ? ವಾತ ಪಿತ್ತ ಕಫ ಅಂತ ಹೇಳ್ತಿದ್ದೆ ಅಲ್ವಾ, ಇದು ಎಲ್ಲರ ದೇಹದಲ್ಲೂ ಇರುತ್ತೆ ಆಯ್ತಾ. ಇದು ಎಲ್ಲರೂ ನಮ್ದೇ ಪ್ರಕೃತಿ. ಮುಂಚೆ ಎಲ್ಲ ನಾವು ನಾಡಿ ಪರೀಕ್ಷೆ ಅಂತ ಕೇಳಿದ್ದೀರಾ, ಅದರಿಂದ ನಾವು ಪ್ರಕೃತಿನ ನೋಡ್ತಾ ಇದ್ವಿ. ಇವಾಗ ನಾವೇನು ಮಾಡ್ತೀವಿ, ಒಂದು ಹೊಸ ಫೋನ್ ಆ್ಯಪ್ ಬಂದಿದೆ, ಅದನ್ನ ಸ್ಕ್ಯಾನ್ ಮಾಡಿಬಿಟ್ರೆ ನಿಮಗೆ ನಿಮ್ಮ ಪ್ರಕೃತಿ ಯಾವುದು ಅಂತ ಗೊತ್ತಾಗುತ್ತೆ. ಅಕ್ಕ ಅಕ್ಕ ಏನು ಅಕ್ಕ ಅಕ್ಕ ಕೇಳಿಲ್ಲ. ಏನು ಹೇಳು. ಅಕ್ಕ, ಇವತ್ತು ನಮ್ಮ ಸ್ಕೂಲಲ್ಲಿ ಪ್ರಕೃತಿ ಹೆಂಗ್ ನೋಡೋದಂತ ಮೊಬೈಲಲ್ಲಿ ಹೇಳಿದ್ರು, ನಂದು ನೋಡಕ್ಕ. ಹೌದಾ, ಸರಿ ನೋಡ್ತೀನಿ. ಸ್ಕ್ಯಾನ್ ಮಾಡ್ಬೇಕಂತಿದ್ಯಲ್ಲೋ, ನೀನೊಂದು ಸ್ಕ್ಯಾನ್ ಮಾಡೋಣ. ಸರಿ ಮಾಡು, ನೋಡೋಣ. ನಿನ್ನ ಪ್ರಕೃತಿ ವಾತ ಅಂತ ಇದೆ ಕಣೋ. ನಾನು ನನ್ನ ಪ್ರಕೃತಿನೂ ನೋಡ್ಕೊಬೇಕಂಗಿದ್ರೆ ಇವಾಗ. ಸರಿ, ನಾನು ಆಡಕ್ಕೆ ಹೋಗ್ತೀನಿ. So students, today we are going to learn the structure of fire. So let's wind up this topic today. I just want to ask you a question that ನಿಮ್ಮ PU ಮುಗ್ದಾದ್ಮೇಲೆ ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಹೇಳಿ ಉದರ, ನೀನು ಏನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? Ma'am, I want to become engineer. ಮುಸ್ಕಾನ್? Ma'am, I want to become teacher. Very nice. Sit down. Thank you. Tanuja? Ma'am, I also want to become an engineer. Megha? Ma'am, I want to become an Ayurvedic doctor, ma'am. Interesting. But why do you thought of taking that? Ma'am, it is our traditional medicine, ma'am, and it keeps a healthy person very healthy. So I want to keep my people healthy, so I choose to become an Ayurvedic doctor, ma'am. So nice of you, Megha. Thank Sit down. you, ma'am. Next. I also want to become an Ayurvedic doctor, ma'am. Also want to become an Ayurvedic doctor, ma'am. So we are having so many future Ayurvedic doctors with us. I wish you all the very best for your future and for your exams. Have a great day, students. Bye. ಹಲೋ. ಹಾಂ, ಹೆಲೋ, ಹೇಳು. ಹಾಂ, ನಿಜಾನಾ? ರಿಸಲ್ಟ್ ಬಂತು, ನೋಡು. ನೋಡ್ತೀನಿ. ನಿಜ? ಹೌದಾ? ನಂಗೆ ಅಗದಲ್ಲಿ ಸಿಕ್ತು. ನಂದು ನೋಡು. ನಿಂದು ಕೇಸಿ ಕಣೆ. ಒಬ್ಬ ಸದ್ಯ. ನಂದು ನಿಂದು ಶಲ್ಯ. ನಂದೇ ನೋಡು. ನಿಂದು ಶಾಲಕ್ಯ. ನಿಂದು ಸ್ತ್ರೀ ರೋಗ. ಬೇಡ ಕಣೆ, ನಾನು ಬೇರೆ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ತಿನ್ನೋಣ. ಯಾಕೆ ಪಿಜ್ಜಾ ಬೇಡ ಅಂತ ಇಲ್ಲಕ್ಕೆ ಕರ್ಕೊಬಂದೆ?
ನಾನು ನಿನಗಿಲ್ಲಿ ಹೆಲ್ತಿ ಫುಡ್ಸ್ ತಿನ್ನಿಸ್ಬೇಕು ಅಂತ ಕರ್ಕೊಂಬಂದೆ. ಏನು ತಗೊಂತೀಯ? ಮ್ಯಾಮ್ ಏನು ತಗೊಂತೀರಾ? ಏನು ಸ್ಪೆಷಲ್ ಇದೆ ನಿಮ್ಮಲ್ಲಿ? ಮ್ಯಾಮ್ ನಮ್ಮಲ್ಲಿ ಅಪಟೈಸರ್ ಆಗಿ ಮುದ್ಗಯಶ ಮತ್ತು ಚಿಂಚಪಾನಕ ಇದೆ. ಡೆಸರ್ಟ್ಸಲ್ಲಿ ಕುಷ್ಮಂಡ ಅವಲೇಹ ಇದೆ, ಸೀಲ್ಗುಡ್ ಇದೆ. ಮೈನ್ ಡಿಶಲ್ಲಿ ಏನು ಸ್ಪೆಷಲ್ ಇದೆ? ನಮ್ಮಲ್ಲಿ ರಸಾಯನ ಥಾಲಿ, ಸ್ವಸ್ಥ ಥಾಲಿ ಮತ್ತು ಋತುಭೋಜನ ಥಾಲಿ ಇದೆ. ಸ್ವಸ್ಥ ಥಾಲಿ ತಗೊಂಡ್ವಾ? ಹಾಂ ಸರಿ. ಒಂದು ಸ್ವಸ್ಥ ಥಾಲಿ. ಮ್ಯಾಮ್ ತಗೊಳ್ಳಿ ಸ್ವಸ್ಥ ಥಾಲಿ. ಹೇಗಿತ್ತು? ಚೆನ್ನಾಗಿತ್ತು. ಮ್ಯಾಮ್ ನಮ್ಮಲ್ಲಿ ಮತ್ತೆ ಡಯಾಬಿಟಿಕ್ ಮೀಲ್ ಸಿಗುತ್ತೆ, ಹೈಪರ್ಟೆನ್ಸಿವ್ ಮೀಲು ಮತ್ತು ದೋಷ ವೈಸ್ ಮೀಲ್ ಸಿಗುತ್ತೆ ನಮ್ಮಲ್ಲಿ. ಹೌದಾ? ಥ್ಯಾಂಕ್ ಯು ಮ್ಯಾಮ್. ಊಟ ಚೆನ್ನಾಗಿತ್ತಲ್ಲ? ತಿನ್ನಕ್ಕೂ ಚೆನ್ನಾಗಿತ್ತು, ಹೆಲ್ತಿಗೂ ಒಳ್ಳೆಯದು. ನೆಕ್ಸ್ಟ್ ಟೈಮಿಂದ ಇಲ್ಲಿಗೆ ಬಾ. ಹಾಂ ಸರಿ, ಇಲ್ಲೇ ಬರ್ತೀನಿ. ಇಡೀ ದಿನ ಆಟೋ ಓಡಿಸ್ತೀರಾ? ಮೈಕೈ ಎಲ್ಲ ನೋವು ಬರಲ್ವಾ ಅಂಕಲ್? ನೋಡಮ್ಮ, ಆಯುರ್ವೇದ ಉಪಯೋಗಿಸ್ತಿದ್ದೀನಿ ನಾನು. ತೈಲ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಯಾವುದು ಮೈಕೈ ನೋವು ಏನೂ ತೊಂದರೆ ಇಲ್ಲ. ಅಂಕಲ್, ಎಲ್ಲರೂ ಆಯುರ್ವೇದ ಸ್ಟಾರ್ಟ್ ಮಾಡೋದ್ರಿಂದ ಎಲ್ಲರೂ ಆರೋಗ್ಯವಾಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರಲ್ಲ ಅಂಕಲ್? ಏನಾಯ್ತು ಪೂಜಾ, ಯಾಕೆ ಡಲ್ಲಿದೀಯಾ? ನನ್ನ ತಮ್ಮಂಗೆ ಹುಷಾರಿಲ್ಲ ಕಣೆ. ಏನಾಯ್ತು? ಅವನಿಗೆ ಥ್ಯಾಲೆಸ್ಮಿಯಾ ಅಂತ ಡಯಾಗ್ನೋಸ್ ಆಗಿದೆ ಕಣೆ. ಓ ಅದ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಶನ್ ಹೇಳಿದಾರಾ? ಹಾಂ ಹೇಳಿದ್ದಾರೆ, ಅದೇ ಚಿಂತೆ ಆಗಿರ್ತಿದೆ ಕಣೆ. ಅದಕ್ಕೆ ಯಾಕೆ ಟೆನ್ಷನ್? ಆಯುರ್ವೇದ ಟ್ರೈ ಮಾಡ್ಬೋದಲ್ಲ. ಆಯುರ್ವೇದದಲ್ಲಿ ಏನು? ಆಯುರ್ವೇದದ ರಕ್ತ ಬಸ್ತಿ ಅಂತ ಇದೆ ಇವಾಗ. ಹಾಂ, ಅದಕ್ಕೆಲ್ಲ ಎಲ್ಲೆಲ್ಲಿ ಹೋಗ್ಬೇಕು? ಎಲ್ಲೆಲ್ಲೆಲ್ಲ ಏನಕ್ಕೆ ಹೋಗ್ತೀವಿ? ಆಯುರ್ವೇದ ಇವಾಗ ಫುಲ್ ಗ್ರೋತ್ ಆಗಿದೆ, ಎಲ್ಲ ಕಡೆನೂ ಎಲ್ಲ ಪ್ರೊಸೀಜರ್ಸು ನೋಡು, ಇಲ್ಲೇ ಒಂದು ಹಾಸ್ಪಿಟಲ್ ಇದೆ. ಸರಿ, ಅದೇ ತೋರಿಸ್ತೀನಿ. ಅಯ್ಯೋ, ಇಷ್ಟೊಂದು ಕೆಮ್ತಾ ಇದ್ದೀರಾ, ಇಷ್ಟೊಂದು ಉಸಿರಾಡೋಕ್ಕಾಗ್ತಿಲ್ಲ. ಇಲ್ಲಿ ಯಾವುದು ಎಮರ್ಜೆನ್ಸಿ ಹಾಸ್ಪಿಟಲು ಕಾಣ್ತಿಲ್ಲ. ಇಲ್ಲಿ ಯಾವುದು ಅಲ್ಲಿ ದೂರದಲ್ಲಿ ಒಂದು ಆಯುರ್ವೇದಿಕ್ ಹಾಸ್ಪಿಟಲ್ ಇದೆ, ಅಲ್ಲೇ ಹೋಗೋಣ. ಆಯ್ತು. ಆಯುರ್ವೇದದಲ್ಲಿ ಹೆಂಗೆ ನೆಬುಲೈಸೇಷನ್ ಕೊಡ್ತೀರಾ ಡಾಕ್ಟರ್? ಶ್ವಾಸಾಹಾರ ಡ್ರಗ್ಸ್ ಅಂತ ಇರುತ್ತೆ, ಅಂದರೆ ಕಫನ ಕಡಿಮೆ ಮಾಡುವಂಥದ್ದು. ಅದರಲ್ಲಿ ನಾವು ಅರ್ಕಕಲ್ಪನ ಅಂತ ಅಂದರೆ ಡಿಸ್ಟಿಲೇಷನ್ ಪ್ರೊಸೀಜರ್ ಅಂತ ಮಾಡ್ತೀವಿ, ಅದರಿಂದ ನೆಬುಲೈಸೇಷನ್ನ ಕೊಡ್ತೀವಿ. ಸೊ ಅದರಿಂದ ಅದು ಅಸ್ತಮ ಎಲ್ಲ ಕಡಿಮೆ. ಆಯುರ್ವೇದದಲ್ಲಿ ಎಮರ್ಜೆನ್ಸಿ ಮೆಡಿಸಿನ್ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. Sayana has been promoting healthy aging, enhance immunity, improve cognitive function, and delay degenerative changes associated with old age. Advances in research, standardization, and quality control will make Rasayana therapy safer, more effective, and acceptable across healthcare. People are nowadays very much interested in seeking Garbha Samskara to maintain the pregnancy period. This has declared the graph of fetal death rate in India. ಫ್ರಮ್ 3rd ಮಂತ್ ಆನ್ವರ್ಡ್ ಸ್ಟಾರ್ಟ್ ಮಾಡ್ತೀವಿ. 3 ತಿಂಗಳಿಗೆ ಈ ಥರ ಬೋರ್ಮಿಟಾ ಬೂಸ್ಟ್ ಥರದ್ದು ಪೌಡ್ರನ್ನು ಹಾಲಿಗೆ ಮಿಕ್ಸ್ ಮಾಡಿ ಕುಡಿಯೋಕ್ಕೆ ಹೇಳ್ತೀವಿ. 7th ಮಂತ್ 8th ಮಂತಿಗೆ ಬಂದಾಗ ಪಂಚಕರ್ಮದಲ್ಲಿ ಬಸ್ತಿ ಚಿಕಿತ್ಸೆ ಅಂತ ಕೊಡ್ತೀವಿ. As we're celebrating 100th anniversary of independence, we had a vision of Vikasit Bharat 2047. At that time, only 10% of Indians were using Ayush medicine. Now it has been increased to 60%. We also see an increase in Ayurvedic hospitals about 80,000 and its bed capacity to about 1 lakh. Even the registered Ayurvedic practitioners have also been increased about 7 lakhs. UG teaching centers have been increased to 1,000 and its UG students have been increased to, even the Ayush PG teaching centers have been increased to about 350 and the students to about 12,000. Cats, we have successfully achieved our aim of Vikasit Bharat 2047 and we hope that these numbers increase in coming years. Thank you. Jai Hind.